ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಏಸ್ ಟ್ರ್ಯಾಕ್ಟರ್ ಮಾರಾಟಕ್ಕೆ ಇದೆ. ಇಲ್ಲಿ ಮಾರಾಟಕ್ಕೆ ಇರತಕ್ಕಂತಹ ಈ ಒಂದು ಟ್ರ್ಯಾಕ್ಟರ್ ದ ಮಾರಾಟದ ಮಾಡೆಲ್ ಆಗಿರಬಹುದು, ಈ ಒಂದು ಟ್ರ್ಯಾಕ್ಟರ್ ದ ಬೆಲೆ ಆಗಿರಬಹುದು, ಹಾಗೆ ಟ್ರ್ಯಾಕ್ಟರ್ ಇರುವಂತಹ ಲೊಕೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರು ಇದೇ ಮೊದಲ ಬಾರಿಗೆ ಈ ಒಂದು ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ, ಈ ಒಂದು ನಮ್ಮ ಚಾನಲ್ ನಾವು ದಿನಾಲು ಎಲ್ಲ ಮಾರಾಟಕ್ಕೆ ಏನಿರ್ತಾವಲ್ಲ ಆ ಒಂದು ಟ್ರ್ಯಾಕ್ಟರ್ ಗಳನ್ನ ಆಗಾಗ್ಲೇ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಅದಕ್ಕಾಗಿ ಈ ಕೂಡಲೇ ಈ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೋಡ್ರಿ, ನಿಮ್ಮ ಹತ್ರ ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ ಗಳ ಹತ್ರ ಆಗಿರಬಹುದು, ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಗಳು ಮಾರಾಟಕ್ಕೆ ಇದ್ರೆ, ಮಾರಾಟಕ್ಕೆ ಇರತಕ್ಕಂತಹ ವೆಹಿಕಲ್ಸ್ ಗಳ ಫೋಟೋಗಳನ್ನ ಮತ್ತು ಅವುಗಳ ಡೀಟೇಲ್ಸ್ ಅನ್ನ ಈ ವಿಡಿಯೋದ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳುಹಿಸಿಕೊಟ್ರಿ ಅಂತಂದ್ರೆ ನಾವು ಅವುಗಳನ್ನ ನಮ್ಮ ಚಾನಲ್ದಲ್ಲಿ ಅಪ್ಲೋಡ್ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನೋಡಿ, ಇವತ್ತು ಇಲ್ಲಿ ಮಾರಾಟಕ್ಕೆ ಇರತಕ್ಕಂತಹ ಈ ಒಂದು ಟ್ರ್ಯಾಕ್ಟರ್ ದ ಮಾರಾಟದ ಮಾಡೆಲ್ ಆಗಿರಬಹುದು, ಟ್ರ್ಯಾಕ್ಟರ್ ದ ಬೆಲೆ ಆಗಿರಬಹುದು, ಹಾಗೆ ಟ್ರ್ಯಾಕ್ಟರ್ ಇರುವಂತಹ ಲೊಕೇಶನ್ ನೋಡೋದಾದ್ರೆ, ಮೊದಲಿಗೆ ಈ ಒಂದು ಟ್ರ್ಯಾಕ್ಟರ್ ಬಂದ್ಬಿಟ್ಟು ESDI 450 ES ಟ್ರ್ಯಾಕ್ಟರ್ ಸರಿ ಅಂತಾರೆ. ಇದು 45 HP ಟ್ರ್ಯಾಕ್ಟರ್. ಇದು ಟ್ರ್ಯಾಕ್ಟರ್ ದ ಮಾಡೆಲ್ 2022 ಮಾಡೆಲ್ ಟ್ರ್ಯಾಕ್ಟರ್ ಸರಿ ಅಂತಾರೆ. 2022 ಮಾಡೆಲ್ ಗಾಡಿ ಇದೆ. ಟ್ರ್ಯಾಕ್ಟರ್ ಮಾತ್ರ ಫುಲ್ ಕಂಡೀಷನ್ ಅಲ್ಲಿ ಇದೆ. ಟ್ರ್ಯಾಕ್ಟರ್ ದ ಎಂಜಿನ್ ಅನ್ನ ತಾವಿಲ್ಲಿ ನೋಡಬಹುದು, ಗೇರ್ ಬಾಕ್ಸ್ ಆಗಿರಬಹುದು, ಇನ್ನು ಟ್ರ್ಯಾಕ್ಟರ್ ಗೆ ಸಂಬಂಧಪಟ್ಟಿರತಕ್ಕಂತಹ ಡಾಕ್ಯುಮೆಂಟ್ಸ್ ಗಳು ಸಹಿತ ಕ್ಲಿಯರ್ ಇರುವಂತದ್ದು. ಇನ್ನು ಟ್ರ್ಯಾಕ್ಟರ್ ದ ಮಾರಾಟದ ಬೆಲೆ ಬಂದ್ಬಿಟ್ಟು ಸ್ನೇಹಿತರೆ 2,85,000 2,85,000 ಮಾರಾಟದ ಬೆಲೆಯನ್ನ ಹೇಳ್ತಾ ಇದ್ದು, ಇನ್ನು ಟ್ರ್ಯಾಕ್ಟರ್ ದ ಮಾರಾಟದ ಫೈನಲ್ ಬೆಲೆ 2,80,000. ಇನ್ನು ಟ್ರ್ಯಾಕ್ಟರ್ ಇರುವಂತಹ ಲೊಕೇಶನ್ ಬಂದ್ಬಿಟ್ಟು ಹೊಸಪೇಟೆ ಸ್ನೇಹಿತರೆ. ಹೊಸಪೇಟೆ ಲೊಕೇಶನ್ ಗಾದ್ರೆ ಗಾಡಿ ಮಾರಾಟಕ್ಕೆ ಇದೆ. ಯಾರಿಗಾದ್ರೂ ಟ್ರ್ಯಾಕ್ಟರ್ ಬೇಕಾಗಿತ್ತು ಅಂತಂದ್ರೆ ನೋಡ್ರಿ, ಟೈಟಲ್ ನಲ್ಲಿ ಟ್ರ್ಯಾಕ್ಟರ್ ಓನರ್ ನಂಬರ್ ಅನ್ನ ಕೊಟ್ಟಿರ್ತೀನಿ, ಆ ನಂಬರ್ಗೆ ಒಮ್ಮೆ ಕಾಲ್ ಮಾಡಿ ಟ್ರ್ಯಾಕ್ಟರ್ ಇರುವಂತಹ ಲೊಕೇಶನ್ ಗೆ ಹೋಗಿ ಟ್ರ್ಯಾಕ್ಟರ್ ಅನ್ನ ಖರೀದಿ ಮಾಡಿ ಅಂತ ಹೇಳ್ತಾ, ಹಾಗೆ ಖರೀದಿ ಮಾಡುವಾಗ ಸ್ನೇಹಿತರೆ ಆನ್ಲೈನ್ ಪೇಮೆಂಟ್ ಅನ್ನ ಯಾವತ್ತೂ ಮಾಡ್ಲಿಕ್ಕೆ ಹೋಗಬೇಡಿ. ಇಂತಹ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.